ಟೈಪ್ ಆಫ್ ಪ್ಲಾಂಟ್ಸ್ ವಿಡಿಯೋದಲ್ಲಿ ಬೇಸ್ಡ್ ಆನ್ ದ ವಿಸಿಬಲ್ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಅಂದರೆ ಹೊರಗೆ ಕಾಣುವ ಲಕ್ಷಣಗಳಾದ ಗಾತ್ರ, ಕಾಂಡದ ಸ್ವಭಾವ ಮತ್ತು ಸಸ್ಯಗಳು ಬೆಳೆಯುವ ರೀತಿಯ ಆಧಾರದ ಮೇಲೆ ಅವುಗಳನ್ನು ಗುಂಪುಗಳಾಗಿ ಮಾಡಿ ವಿಂಗಡಿಸುತ್ತೀವಿ. ಅದು ಯಾವ್ಯಾವು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮೊದಲಿಗೆ ಹರ್ಬ್ಸ್ ಅಥವಾ ಮೂಲಿಕೆಗಳ ಬಗ್ಗೆ ತಿಳ್ಕೊಂಡ್ವಿ. ಇದರ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಏನು ಅರ್ಥ ಮಾಡ್ಕೊಂಡ್ವಿ? ಇದು ಒಂದು ಸಣ್ಣ ಗಾತ್ರದ ಗಿಡ ಮತ್ತು ಇದರ ಕಾಂಡ ಅಥವಾ ಸ್ಟೆಮ್ ಮೃದುವಾಗಿರುತ್ತೆ ಮತ್ತು ಥಿನ್, ಸಾಫ್ಟ್ ಅಂಡ್ ನಾನ್-ವುಡಿ ಅಂತ ಅರ್ಥ ಮಾಡ್ಕೊಂಡ್ವಿ. ಪ್ರತಿಯೊಂದು ಮೂಲಿಕೆಯು ಚಿಕ್ಕದಾಗಿಯೇ ಇರಬೇಕಾ? ಈ ಪಿಕ್ಚರ್ನಲ್ಲಿ ಒಂದು ಸಸ್ಯನ ತೋರಿಸ್ತಾ ಇದ್ದೀವಿ. ಇದು ಮನುಷ್ಯನಿಗಿಂತ ಎತ್ತರವಾಗಿದೆ. ಅಂದ್ರೆ ಮೊದಲ ನೋಟಕ್ಕೆ ಎತ್ತರದಲ್ಲಿ ಇದು ಪಕ್ಕಾ ಒಂದು ಮರದ ತರನೇ ಕಾಣುತ್ತೆ. ಹಾಗಿದ್ರೆ ಇದು ಮರನ? ಇಲ್ಲ, ಇದು ಒಂದು ದೈತ್ಯಾಕಾರದ ಮೂಲಿಕೆ. ಇದು ಬಾಳೆಗಿಡ. ಬಾಳೆಗಿಡವು ಮನುಷ್ಯನಿಗಿಂತ ಎತ್ತರವಾಗಿರಬಹುದು, ಆದರೆ ಅದರ ಕಾಂಡ ಅಂದರೆ ಸ್ಟೆಮ್ ಗಟ್ಟಿಯಾದ ಮರದಂತಹ ಟ್ರಂಕ್ ಅಲ್ಲ. Banana plant's stem is green, soft and juicy. ಅದನ್ನು ನಾವು ಸ್ಯೂಡೋ ಸ್ಟೆಮ್ ಅಂತ ಕರಿತೀವಿ. ಸ್ಯೂಡೋ ಅಂದರೆ ಇಂಗ್ಲಿಷ್ನಲ್ಲಿ ಸುಳ್ಳು ಅಥವಾ ಫಾಲ್ಸ್ ಅಂತ ಅರ್ಥ. ಕನ್ನಡದಲ್ಲಿ ಹುಸಿ ಕಾಂಡ ಅಂತ ಕರಿತೀವಿ. ಅಂದರೆ ಇದು ಬಿಗಿಯಾಗಿ ಜೋಡಿಸಲ್ಪಟ್ಟ ಎಲೆಗಳಿಂದ ಕೂಡಿರುತ್ತೆ. ಸೊ ದೇ ಆರ್ ಮೇಡ್ ಫ್ರಮ್ ಟೈಟ್ಲಿ ಪ್ಯಾಕ್ಡ್ ಲೀಫ್ ಶೀಟ್ಸ್. ಈಗ ಇನ್ನು ಕೆಲವು ಎತ್ತರವಾಗಿ ಬೆಳೆಯುವ ಮೂಲಿಕೆಗಳನ್ನು ನೋಡೋಣ. ಭತ್ತ, ಮೆಕ್ಕೆಜೋಳ, ಗೋಧಿ ಹೀಗೆ. ಈ ಸಸ್ಯಗಳು ಹುಲ್ಲಿನ ಕುಟುಂಬಕ್ಕೆ ಸೇರಿದೆ. ಅಂದರೆ ದೇ ಬಿಲಾಂಗ್ ಟು ಗ್ರಾಸ್ ಫ್ಯಾಮಿಲಿ. ನಾವು ಲೆಟ್ಸ್ ಲುಕ್ ಅಟ್ ದಿಸ್ ಪ್ಲಾಂಟ್. ಈ ಸಸ್ಯ ಯಾವುದು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಹೌದು, ಇದು ಶುಗರ್ ಕೇನ್, ಕಬ್ಬು. ಇದು ಸಹ ಎತ್ತರವಾಗಿ ಬೆಳೆಯುತ್ತೆ. ಇದರ ಸ್ಟೆಮ್ ಗಟ್ಟಿಯಾಗಿದ್ರೂ ಜ್ಯೂಸಿ ಆಗಿದೆ ಮತ್ತು ಇದರ ಸ್ಟೆಮ್ಸ್ನಲ್ಲಿ ನೋಡ್ ಅಂದರೆ ಗಂಟುಗಳಿವೆ. ಸೊ ಶುಗರ್ ಕೇನ್ ಇಸ್ ಅ ಟಾಲ್ ಆರ್ಬೇಷಿಯಸ್ ಪ್ಲಾಂಟ್, ಅಂದರೆ ಎತ್ತರವಾಗಿ ಬೆಳೆಯುವ ಮೂಲಿಕೆ ಮತ್ತು ಅದು ಹುಲ್ಲಿನ ಜಾತಿಗೆ ಸೇರಿದೆ. ಹೌದು, ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಸಕ್ಕರೆ ಅಥವಾ ಬೆಲ್ಲ ಬರುವುದು ಹುಲ್ಲಿನ ಜಾತಿಗೆ ಸೇರಿದ ಒಂದು ಸಸ್ಯದಿಂದ. ಇದೇ ರೀತಿ ಇನ್ನೊಂದು ಪ್ಲಾಂಟ್ ಅನ್ನ ನೋಡಿ. ಇದು ಕಬ್ಬಿಗಿಂತಲೂ ಗಟ್ಟಿಯಾಗಿ ಮತ್ತು ಎತ್ತರವಾಗಿ ಬೆಳೆಯುತ್ತೆ. ಇದರ ಸ್ಟೆಮ್ನಲ್ಲೂ ಗಂಟುಗಳಿವೆ. ಹೌದು, ಇದು ಬಿದಿರು ಅಥವಾ ಬ್ಯಾಂಬೂ. ಬಿದಿರು ನೋಡಲು ಮರದಂತೆ ಕಾಣಬಹುದು, ಆದರೆ ಬಿದಿರು ಕೂಡ ಹುಲ್ಲಿನ ಕುಟುಂಬಕ್ಕೆ ಸೇರಿದ ಸಸ್ಯ. ಬ್ಯಾಂಬೂ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯಗಳಲ್ಲಿ ಒಂದಾಗಿದೆ. ಕೆಲವು ವೆರೈಟೀಸ್ ಆಫ್ ಬ್ಯಾಂಬೂ ಒಂದೇ ದಿನದಲ್ಲಿ ಸುಮಾರು 90 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತೆ. ಬ್ಯಾಂಬೂವಿನ ಸ್ಟೆಮ್ ಹ್ಯಾಲೋ. ಹಾಗಂತ ಮಾತ್ರಕ್ಕೆ ಇದು ವೀಕ್ ಸ್ಟೆಮ್ ಅಲ್ಲ, ಇದರಲ್ಲಿ ತುಂಬಾ ಬಲ ಇದೆ. ಹಾಗಾಗಿ ನಾವು ಬ್ಯಾಂಬೂನ ಅಥವಾ ಬಿದಿರನ್ನ ಕಟ್ಟಡ ಕಟ್ಟೋಕೆ ಅಥವಾ ಫರ್ನಿಚರ್ಸ್ನ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸೊ ಇವತ್ತು ನಾವು ಏನು ಕಲ್ತ್ವಿ? ಬನಾನಾ ಇಸ್ ಅ ಜೈಂಟ್ ಹರ್ಬ್. ಅದು ಒಂದು ದೈತ್ಯ ಮೂಲಿಕೆ. ಇಟ್ ಇಸ್ ದ ಲಾರ್ಜೆಸ್ಟ್ ಹರ್ಬ್ ಆನ್ ಅರ್ತ್. ಶುಗರ್ ಕೇನ್ ಮತ್ತು ಬ್ಯಾಂಬೂ ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯಗಳು. ಶುಗರ್ ಕೇನ್ ಸ್ಟೆಮ್ನಲ್ಲಿ ಸ್ವೀಟ್ ಜ್ಯೂಸ್ ಇದೆ, ಅದರಿಂದ ನಾವು ಸಕ್ಕರೆ ಮತ್ತು ಬೆಲ್ಲವನ್ನು ತಯಾರಿಸಬಹುದು. ಬ್ಯಾಂಬೂವಿನ ಸ್ಟೆಮ್ ಹ್ಯಾಲೋ ಇದ್ರೂ ಅದು ಎಷ್ಟು ಸ್ಟ್ರಾಂಗ್ ಅಂದರೆ ನಾವು ಅದರಿಂದ ಫರ್ನಿಚರ್ಸ್ನ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.